ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈವ್ನಿಂಗಿಂದ ವಿಡಿಯೋ ಮಾಡ್ತಾ ಇದ್ದೀನಿ. ಟೈಮ್ ಬಂದು 7 o'clock 7:30 ಆಗಿತ್ತು. ಇವತ್ತೊಂದು ಬರ್ಡೇ ಪಾರ್ಟಿಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ. ನಾವು ಹೋಗೋಷ್ಟೊತ್ತಿಗೆ ಟೈಮೇ ಆಗಿತ್ತು. ಕಾಲ್ ಮಾಡಿದಾಗ ಕೇಕ್ ಕಟ್ ಮಾಡಿಸಿ ಅಂದ್ವಿ. ಇಲ್ಲ ಪರವಾಗಿಲ್ಲ ಬನ್ನಿ, ಬಂದಮೇಲೆ ಕಟ್ ಮಾಡಿಸೋಣ, ಮಕ್ಕಳೆಲ್ಲ ಇರ್ತಾರಲ್ಲ ಅಂದರು. ಇನ್ನು ಹೋಗಿ ರೀಚ್ ಆದ ತಕ್ಷಣವೇ ಕೇಕ್ ಎಲ್ಲ ಕಟ್ ಮಾಡಿಸಿದ್ರು. Another year of life, let's make it great. With friends and family all around, we'll dance and sing, make joyful sounds. May every moment bring you happiness and fun. May all your dreams come true one by one. Let's raise a toast to the years that have passed, and cheers to the future, may it be a blast. Happy birthday to you. Happy birthday. Wishing all your dreams come true. May the laughter never end. Happy birthday, my dear friend. Oh yeah. I said, yeah. ಇನ್ನು ಸೆಲೆಬ್ರೇಷನ್ ಆದಮೇಲೆ ಅವತ್ತು ನಾನ್ ವೆಜ್ ಇದ್ದಿದ್ದು. ನಾನು ಅವತ್ತು ನಾನ್ ವೆಜ್ ತಿನ್ನಲ್ಲ ಅಂತೇಳ್ಬಿಟ್ಟು ಅಲ್ಲೇ ಕೆಳಗಡೆ ಹೋಟ್ಲಲ್ಲಿ ಏನು ಬೇಕು ತಗೊಳ್ಳಿ ಅಂತ ಹಿಂಸೆ ಮಾಡಿ ಕೊಡಿಸಿದ್ರು. ಬೇಡ, ನಾನು ಊಟ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರು. ಆಮೇಲೆ ನನ್ನ ಜೊತೆ ಇನ್ನೊಬ್ರು ಇದ್ದರು, ಇಬ್ಬರನ್ನ ಕರ್ಕೊಂಡೋಗಿ ಹೋಟೆಲಲ್ಲಿ ಊಟ ಕೊಡಿಸಿದ್ರು. ಅವರೆಲ್ಲ ನಾನ್ ವೆಜ್ ಊಟ ಮಾಡಿದ್ರು. ಇನ್ನು ಅವತ್ತು ಬರ್ಡೇ ಮುಗಿಸ್ಕೊಂಡು ಬಂದ್ವಿ. ಇದು ಗುರು ಪೂರ್ಣಿಮೆ ಹಿಂದಿನ ದಿನದ್ದು, ಹಂಗಂದರೆ ಬುಧವಾರದ ವಿಡಿಯೋ ಆಗಿರುತ್ತೆ. ಆವತ್ತು ಸಂಜೆ ಎಲ್ಲ ಕೆಲಸ ಮುಗಿಸ್ಕೊಂಡು ಒಂದು ಸ್ವಲ್ಪ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಕ್ಲೀನ್ ಮಾಡ್ಕೊತಾ ಇದ್ದೆ. ನಾಳೆ ಗುರು ಪೂರ್ಣಿಮೆ ಇರೋದ್ರಿಂದ ಈ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದಕ್ಕೇನೆ ನೈಟ್ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಬೆಳಗ್ಗೆ ನನಗೆ ಪೂಜೆ ಮಾಡೋದು ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅವತ್ತಿನ ದಿನವೇ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಳೋದು. ಇವತ್ತು ಒಂದು ಸ್ವಲ್ಪ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತಲ್ಲ ಮೇಲ್ಗಡೆ ಎಲ್ಲ, ಅದಕ್ಕೋಸ್ಕರ ಇವತ್ತು ನೈಟೇನೆ ಎಲ್ಲ ಪೂಜೆ ಸಾಮಾನೆಲ್ಲ ತೊಳೆದ್ಬಿಟ್ಟು ದೇವ್ರ ಮನೆಯೆಲ್ಲ ಒರೆಸೋಣ ಅಂತ ಹೇಳ್ಬಿಟ್ಟು ವೈಟ್ ಇರೋದಕ್ಕೂ ಅದಕ್ಕೂ ಈ ದೀಪದ ಹೊಗೆ, ಊದ್ಗಡ್ಡಿ ಹೊಗೆ ಎಲ್ಲ ಮೇಲೋಗಿ ಕೂತ್ಕೊಳ್ಳುತ್ತಲ್ಲ, ಬ್ಲ್ಯಾಕು ನೋಡೋಕ್ಕೆ ನಾರ್ಮಲ್ ಥರನೇ ಕಾಣಿಸುತ್ತೆ. ಆದರೆ ಅದನ್ನು ಒರೆಸ್ಬೇಕಾದ್ರೆ ಗೊತ್ತಾಗಿದ್ದು ಅಷ್ಟೊಂದು ಗಲೀಜಾಗಿದೆ ಅಂತ ಹೇಳ್ಬಿಟ್ಟು ಅದನ್ನೇ ಇವತ್ತೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ.
ಇನ್ನು ಅದು ಕೂಡ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಬಂತಲ್ಲ, ಅವತ್ತೊಂದಿನ ಡೀಪ್ ಕ್ಲೀನ್ ಮಾಡೋಣ ಅಂಥೇಳಿ ಇವತ್ತು ಐಟಮ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಫೋಟೋ ಬಂದು ಈ ಮನೆಗೆ ಬಂದು ಇನ್ನೊಂದು ಮಂತ್ ಆದರೆ 1 ಇಯರ್ ಆಗ್ತಾ ಬಂತು. ಅವತ್ತು ಹೊಸ ಮನೆ ಗೃಹಪ್ರವೇಶದ ದಿನ ಫೋಟೋ ತಂದಿದ್ದು, ಅದನ್ನು ವೈರೆಲ್ಲ ಹೇಗೆ ಸ್ಟಿಕ್ ಮಾಡಿಕೊಟ್ಟಿದ್ರು ಹಾಗೇ ಇತ್ತು. ಅದನ್ನು ಲೈಟಿಂಗ್ಸ್ ಏನೂ ಹಾಕಿರಲಿಲ್ಲ. ನಮ್ಮ ದೇವ್ರ ಮನೇಲಿ ನಾವು ಒಂದು ಸ್ವಿಚ್ ಬೋರ್ಡ್ ಮಾಡಿಸೋದನ್ನೇ ಮರ್ತ್ಕೊಬಿಟ್ಟಿದ್ವಿ. ಅದು ಆನ್ ಆಗುತ್ತಾ ಮತ್ತು ಸಾಂಗ್ಸ್ ಎಲ್ಲ ಹಾಕಿದ್ರಲ್ಲ ಫೋಟೋದಲ್ಲಿ, ಅದನ್ನು ಯಾವತ್ತೂ ಕೇಳಿರಲಿಲ್ಲ. ಅದಕ್ಕೆ ಇವತ್ತು ಔಟ್ಸೈಡ್ ಫೋಟೋ ಇಟ್ಟಿದ್ನಲ್ಲ, ಅದನ್ನು ಲೈಟೆಲ್ಲ ಆನ್ ಆಗುತ್ತಾ ಅಂತ ನೋಡಿ ಸಾಂಗ್ಸ್ ಎಲ್ಲ ಬರುತ್ತಾ ಅಂತೇಳಿ ಚೆಕ್ ಮಾಡಿ ಇಟ್ಕೊಳ್ತಾ ಇದ್ದೆ. ಇನ್ನು ಇದನ್ನೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನನಗೆ 1 ಅವರು ಬೇಕಾಯಿತು. ಪೂಜೆ ಐಟಮ್ನೆಲ್ಲ ತೊಳೆದು ಮತ್ತು ನಾನು ದೇವ್ರ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಬೆಳಗ್ಗೆ ಪೂಜೆ ಮಾಡೋದೊಂದು ಬಾಕಿ ಅಷ್ಟೇ. ಇಲ್ಲಿ ಬಂದು ಅಡುಗೆ ಮಾಡ್ತಾಯಿದ್ದೀನಿ. ಹಾಗೆಯೇ ಇವಾಗ ಒಂದು ಸ್ವಲ್ಪ ಟೈಮು ಹೇಗೆ ಹೋಗುತ್ತೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಅಡುಗೆ ಮಾಡ್ತಾ ಮಾಡ್ತಾ ಮೆಹಂದಿ ಕ್ಲಾಸ್ನ ಹಾಗೇ ನೋಡ್ತಾ ಇದ್ದೆ ಇನ್ನೊಂದು ಫೋನ್ನಲ್ಲಿ. ಇನ್ನು ಇದನ್ನು ವರ್ಕ್ ಮಾಡೋದು ಇರುತ್ತೆ, ಒಂದು ಸಲ ನೋಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು, ಜಾಸ್ತಿ ಇದೆಯಾ ಹೋಮ್ ವರ್ಕು ಅಂತ ಹೇಳಿ ಅದನ್ನು ಆನ್ ಮಾಡಿ ಹಾಗೆ ಇಟ್ಕೊಂಡು ನನ್ನ ಕೆಲಸನ ಮಾಡ್ಕೊಳ್ತಾ ಇದ್ದೆ. ನಾನು ಮುಂಚೆ ಇರೋದಕ್ಕೂ ಇವಾಗ ಇರೋದಕ್ಕೂ ಒಂದು ಸ್ವಲ್ಪ ಚೇಂಜ್ಗಳು ಆಗಿದ್ದೀನಿ. ಹಂಗಂದರೆ ಅವಾಗೆಲ್ಲ ತುಂಬ ಟೈಮ್ ವೇಸ್ಟು, ಬರೀ ಬೇರೆ ಬೇರೆದೇ ಯೋಚನೆ ಮಾಡಿದೆ ಆ ಥರ ಇತ್ತು. ಇವಾಗಲ್ಲ, ಎಲ್ಲ ಯೂಸ್ ಆಗೋವಂಥದ್ದೇ. ಬೆಳಗ್ಗೆಯಿಂದ ಸಂಜೆ ತನಕ ಬ್ಯುಸಿನೇ ಇರ್ತೀನಿ, ನನಗೆ ಯೂಸ್ ಆಗೋ ಕೆಲಸಗಳೇ ಮಾಡ್ಕೊಳ್ತೀನಿ. ಆದರೂ ಇವಾಗ ಒಂದು ಸ್ವಲ್ಪ ನನಗೆ ಟೈಮ್ ಅನ್ನೋದೇ ಸಾಕಾಗ್ತಾ ಇಲ್ಲ ಅನಿಸುತ್ತೆ. ಬೆಳಗ್ಗೆ ಕೂಡ ಬೇಗ ನಾನು ನೈಟೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಲ್ಲ, ಬೆಳಗ್ಗೆ ಎದ್ದೇಳೋದು 5 o'clockಗೆ ಎದ್ದುಬಿಡ್ತೀನಿ. ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ. 5 o'clock ನಾನು ಅಲಾರಾಮ್ ಇಟ್ಕೊಂಡ್ರು ಇಳ್ದಿದ್ರು ನನಗೆ 4:45, 5 ಗಂಟೆಗೆ ಮೈಂಡ್ ಸೆಟ್ ಆಗಿದೆ ಅನಿಸುತ್ತೆ ಅಲಾರಾಮ್ ಥರ. ಎಚ್ಚರಿಕೆ ಆಗಿಬಿಡುತ್ತೆ, ಎದ್ದೇಳ್ತೀನಿ. ಇನ್ನು ಸಂಡೇ ಒಂದು ಲೇಸಿ ಮಾಡ್ತೀನಿ ಅಷ್ಟೇ ಎದ್ದೇಳೋಕ್ಕೆ. ಅಷ್ಟೊತ್ತಿಗೆ ಎದ್ದು ನನಗೆ 6:30 ಅಷ್ಟೊತ್ತಿಗೆ ನನ್ನ ಮನೆ ಕೆಲಸ ಎಲ್ಲ ಮುಗ್ದೋಗಿರುತ್ತೆ. ಮನೆ ಒರೆಸಿ ಗುಡಿಸಿ, ಮೇಲೆ ಕೆಳಗೆ ಮೆಟ್ಲುಗಳು ಗುಡಿಸಿ, ರಂಗೋಲಿ ಹಾಕೋದು, ಅದೆಲ್ಲ ನಾನು 6:30 ಒಳಗೆ ಎಲ್ಲರೂ ಎದ್ದೇಳೋಕ್ಕಿಂತ ಮುಂಚೆನೇ ಮುಗಿಸ್ಕೊಂಡ್ಬಿಡ್ತೀನಿ. ಆಮೇಲೆ ನನ್ನ ಕೆಲಸಗಳು ಏನಿರುತ್ತೆ ಅದನ್ನು ಮಾಡ್ಕೊಳ್ಳೋಕ್ಕೆ ನನಗೆ ತುಂಬ ಟೈಮ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಆ ಥರ ಮಾಡ್ಕೊಳ್ಳೋದು ರೂಢಿ ಮಾಡ್ಕೊಂಡಿದ್ದೀನಿ ಇವಾಗ. ಆದರೆ ಇವಾಗ ಕೆಲವೊಂದು ಕೆಲಸಗಳನ್ನ ಮಾಡೋಕ್ಕೆ ಟೈಮೇ ಸಿಗ್ತಾ ಇಲ್ಲ. ಅದಕ್ಕೇ ಇವಾಗ ನೈಟ್ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಇವತ್ತು ಅಂಥೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಕಿಚನೆಲ್ಲ. ಅದನ್ನು ಸರ್ಫೆಲ್ಲ ಹಾಕಿ ಒರೆಸ್ಕೊಳ್ತಾ ಇದ್ದೀನಿ. ಎಷ್ಟು ಕ್ಲೀನ್ ಮಾಡಿದ್ರು ನಾನು ಯಾಕೆ ಈ ಥರ ಕೌಂಟರ್ ಟಾಪ್ ವೈಟ್ ಹಾಕಿಸ್ದೆ ಅಂತ ಇವಾಗ ಯೋಚನೆ ಆಗ್ತಾಯಿದೆ. ನನಗೇನಿತ್ತು ಅಂದರೆ ಊರಲ್ಲಿರೋದು ಬ್ಲ್ಯಾಕ್ ಅಲ್ವಾ, ಇಲ್ಲೂ ವೈಟ್ ಹಾಕೋಣ, ಚೆನ್ನಾಗಿ ವೈಟ್ ಒಂಥರ ಡೀಸೆಂಟ್ ಥರ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅನ್ನೋದು ನನ್ನ ಮೈಂಡಲ್ಲಿ ಇದ್ದಿದ್ದು. ಆದರೆ ಮೇಂಟೆನೆನ್ಸ್ ಮಾತ್ರ ತುಂಬ ಕಷ್ಟ. ಒಂದು ಲೋಟ ಇಟ್ಟರು ಅದೇನಾದ್ರು ಹಿಂದೆ ಚಹಾ ಆಗಿದ್ರೆ ಲೋಟ ಇಟ್ಟರು ಅದೇ ಮಾರ್ಕ್ ಬರುತ್ತೆ. ಆ ಥರ ಮೇಂಟೆನೆನ್ಸು ತುಂಬ ಕಷ್ಟ ಅನಿಸುತ್ತೆ ವೈಟು. ಇವಾಗ ಅದನ್ನೇ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಇದನ್ನು ಬೆಳಗ್ಗೆ ವಾರ ಮಾಡೋದ್ರಿಂದ ಇದನ್ನು ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಇವಾಗಲೇ ಕ್ಲೀನ್ ಮಾಡ್ಕೊಳ್ದು. ಸ್ಟವ್ ಎಲ್ಲ ಒರೆಸಿ ಇವಾಗಲೇ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ನನ್ನ ಅಡುಗೆ ಮನೆ ನೈಟಿಗೆ ಫುಲ್ಲು ಕ್ಲಿಯರ್ ಆಗಬೇಕು. ಕ್ಲೀನಾಗಿ ಬೆಳಗ್ಗೆ ಒಂದು ಸಲ ಒರೆಸ್ಕೊಂಡು ತಿಂಡಿ ಮಾಡ್ಕೊಳ್ಳೋದು. ಆ ಥರ ಪ್ರತಿದಿನವೂ ಹೀಗೆ ಮಾಡ್ತೀನಿ ಅಂತ ಇಲ್ಲ. ನನ್ನ ಮೂಡ್ ಹೇಗಿರುತ್ತೆ ಮತ್ತು ನನಗೆ ಕೆಲವು ಕೆಲಸ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವತ್ತು ನನ್ನ ಮೂಡ್ ಚೆನ್ನಾಗಿತ್ತು, ಅದಕ್ಕೆ ಇದಾದಮೇಲೂ ಹಾಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಪ್ರತಿಯೊಂದು ಏನು ಆರ್ಟಿಫಿಷಿಯಲ್ ವಾಸ್ಗಳು ಇಟ್ಟಿದ್ದೀನಿ ಮತ್ತು ರಿಯಲ್ ಪ್ಲ್ಯಾಂಟ್ಸ್ ಇಟ್ಟಿದ್ದೀನಿ, ಅದರ ಲೀಫ್ ಎಲ್ಲ ಒರೆಸ್ಕೊಳ್ಳೋದು ಅದನ್ನೆಲ್ಲ ಮಾಡಿದೆ. ಅದನ್ನೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, 11 o'clock ಆಗೋಗ್ಬಿಟ್ಟಿತ್ತು. ಹಾಗೆ ಈ ಗ್ಲಾಸ್ಗಳನ್ನೂ ಅಷ್ಟೇ ಒರೆಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಟಿಶ್ಯೂ ಪೇಪರ್ ಇಲ್ಲಾಂದರೆ ನ್ಯೂಸ್ ಪೇಪರಲ್ಲಿ ಗ್ಲಾಸ್ಗಳನ್ನ ಒರೆಸ್ಕೊಂಡ್ರೆ ಕ್ಲೀನ್ ಆಗುತ್ತೆ ಬಟ್ಟೆಲಿ ಒರೆಸೋಕ್ಕಿಂತ. ಅದಕ್ಕೇ ನಾನಿಲ್ಲಿ ನ್ಯೂಸ್ ಪೇಪರ್ನಲ್ಲೇ ಒರೆಸ್ಕೊಳ್ತಾ ಇದ್ದೀನಿ. ಇನ್ನೇನು ಹಬ್ಬನೇ ಬಂತು, ಒಂದು ಮಂತು ಇಲ್ಲ ಅನಿಸುತ್ತೆ. ಮತ್ತೆ ಒಂದು ಕಡೆಯಿಂದ ಡೀಪ್ ಕ್ಲೀನ್ ಮಾಡ್ಕೊಬರಬೇಕು. ಅಲ್ಲಿ ತನಕ ಒಂದು ಸ್ವಲ್ಪ ಯಾರಾದರೂ ಬಂದ್ರೂ ಏನಿಷ್ಟು ಗಲೀಜಾಗಿ ಇಟ್ಕೊಂಡಿದ್ದಾರೆ ಅಂತ ಅನ್ಬಾರ್ದಲ್ಲ. ಆವಾಗ ಎಲ್ಲೆಲ್ಲಿ ಗಲೀಜಿದೆ ನೋಡ್ಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಇದು ನನ್ನ ನೈಟ್ ರುಟೀನ್ ಆಗಿತ್ತು. ಕಂಪ್ಲೀಟ್ ಕಿಚನ್ ಕ್ಲೀನ್ ಆಗಿದೆ. ಇನ್ನು ಬೆಳಗ್ಗೆ ವಿಡಿಯೋ ಮಾಡ್ತೀನಿ. ಇದು ಬಂದು ಬೆಳಗ್ಗೆ ವಿಡಿಯೋ. ಬೆಳಗ್ಗೆ ಗಡಿಬಿಡಿ ಎಲ್ಲ ಕ್ಲೀನ್ ಮನೆಯೆಲ್ಲ ಒರೆಸ್ಕೊಂಡು
ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಟೈಮ್ ಆಗಿರ್ತಲ್ಲ, ಬೆಳಗ್ಗೆ ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಅದಾದಮೇಲೆ ರಂಗೋಲಿ ಎಲ್ಲ ಹಾಕಿದ್ಮೇಲೆ ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ. ಬೆಳಗ್ಗೆ ಮಾರ್ನಿಂಗ್ ಈ ಥರ ರಂಗೋಲಿ ಹಾಕ್ಕೊಂಡಿದ್ದೆ. ಇನ್ನು ತಿಂಡಿಗೆ ಬಂದು ಇವತ್ತು ಪಲಾವ್ ಮಾಡೋಣ ಅಂಥೇಳಿ ಪಲಾವ್ ಮಾಡ್ಕೊಳ್ತಾ ಇದ್ದೆ. ರೆಡಿಯಾಗಿದೆ, ಟೈಮ್ ಆಗೋಗಿತ್ತು, 7:30 ಆಗೋಗಿತ್ತು. ಇನ್ನು ಮಕ್ಕಳಿಗೆ ಹಾಕ್ಕೊಡೋಣ ಅಂಥೇಳಿ ಓಪನ್ ಮಾಡಿದೆ. ಅವರೆಲ್ಲ 8 o'clock ಅಷ್ಟೊತ್ತಿಗೆ ಹೋಗಿಬಿಡ್ತಾರೆ. ಇನ್ನು ನಾನು ಟೆಂಪಲ್ಗೆ ಹೋಗ್ಬೇಕಲ್ಲ, ಬೇಗ 11 o'clock ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅದಕ್ಕೇ ಅವರನ್ನು 8 o'clock ಕಳಿಸಿದ ತಕ್ಷಣ ನಂದು ಸ್ನಾನ ಪೂಜೆ ಆದರೆ ಎಲ್ಲ ಕೆಲಸ ಮುಗೀತು. ಇನ್ನು ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ನನ್ನ ಫ್ರೆಂಡ್ಸು ಟೆಂಪಲ್ಗೆ ಅಂತ ಹೋದ್ವಿ. ಈ ಫೋಟೋಸ್ ಬಂದು ನನ್ನ ಫ್ರೆಂಡ್ಸ್ ಕಳಿಸಿದ್ದು. ಟೆಂಪಲ್ಸ್ಗೆ ನಾವು ನಾರ್ಮಲ್ ಏನು ಕಾಮಧೇನು ಕ್ಷೇತ್ರಕ್ಕೆ ಹೋಗ್ತೀವಿ ಮಠಕ್ಕೆ, ಅಲ್ಲಿಗೆ ಹೋಗೋಣ ಅಂಥೇಳಿ ಕ್ಯೂ ಬಂದು ಎಷ್ಟಿತ್ತು ಅಂದರೆ, ಅವತ್ತು ಗುರುಪೂರ್ಣಿಮೆ ಇದ್ದಿದ್ದ ದಿನ ಅಲ್ವಾ, ಎಷ್ಟು ಕ್ಯೂ ಅಂದರೆ 4-5 ಕಿಲೋಮೀಟ್ರ್ ಕ್ಯೂ ಇತ್ತು. ಹೇಗೆ ಗೊತ್ತಾ, 1 hour ಬೈಕಲ್ಲಿ ಕಾಲಲ್ಲಿ ನೆಡ್ಕೊಂಡು ಹೋಗ್ತೀವಲ್ಲ, ಹಾಗೆ ಕಾಲು ಇಟ್ಕೊಂಡು ಒಂದೊಂದು ಚೂರು ಎಕ್ಸ್ಲೇಟ್ರ್ ಕೊಟ್ಕೊಂಡು 1 hour ಆ ಥರನೇ ಹೋಗಿದ್ದೀವಿ. ಅಷ್ಟು ಕ್ಯೂ ಇತ್ತು. ಅಲ್ಲಿ ದರ್ಶನ ಮಾಡೋಕ್ಕಾಗಲಿಲ್ಲ. ಆ ರೋಡಿಂದ ಬಿಡ್ತಿರ್ಲಿಲ್ಲ, ಬ್ಯಾಕ್ ಸೈಡಿಂದ ಹೋಗಿ ಅಂದರು. ಬ್ಯಾಕ್ ಸೈಡವರು ಫುಲ್ ರಶ್ ಇತ್ತು. ಆಮೇಲೆ ಇನ್ನೊಬ್ಬರು ಮಕ್ಳನ್ನ ಕರ್ಕೊಬರ್ಬೇಕಿತ್ತು 2 ಅಷ್ಟು ಟೈಮ್ ಆಗುತ್ತೆ, ಬೇಡ ಬಾ ಹೋಗೋಣ ಅಂತೇಳಿ. ಇನ್ನೊಂದು ದಿನ ಬಂದಾಗುತ್ತೆ, ನಾವೇನು ಅಪರೂಪಕ್ಕೆ ಒಂದಿನ ಹೋಗ್ತೀವಿ ಅನ್ನಂಗಿಲ್ವಲ್ಲ, ವಾರ ವಾರ ಅಥವಾ ಹೋಗ್ತಾನೆ ಇರ್ತೀವಿ. ನಮ್ಮ ಮನೆಯಿಂದ ಏನೊಂದು 20 minutesಗೆಲ್ಲ ಹೋಗ್ಬೋದಲ್ವ. ಸರಿ ಬಿಡಿ, ಇನ್ನೊಂದು ದಿನ ಬರೋಣ, ಇವತ್ತಿಗೆ ಬಂದವರೆಲ್ಲ ದರ್ಶನ ಮಾಡ್ಕೊಂಡು ಹೋಗಲಿ, ನಾವು ಇನ್ನೊಂದು ದಿನ ಬಂದೇ ಮಾಡೋಣ ಅಂಥೇಳಿ ನಾನು ಅವರು ಬಂದ್ವಿ. ನಮ್ಮ ಜೊತೆ ಇನ್ನೊಬ್ಬರು ಬಂದಿದ್ದರು. ಅವರು ಮುಂದೆ ಟ್ರಾಫಿಕಲ್ಲಿ ಮುಂದೆ ಸಿಗಾಕೊಬಿಟ್ಟು ಅವ್ರು ಮುಂದೆ ದೇವಸ್ಥಾನದ ಹತ್ರ ಹೋಗ್ಬಿಟ್ಟಿದ್ರು. ಅವ್ರಿಗೆ ನೀವು ದರ್ಶನ ಮಾಡ್ಕೊಬನ್ನಿ, ನಾವು ನಮ್ಮ ಮನೆಗೆ ಹೋಗಿರ್ತೀವಿ ಅಂತೇಳಿ ನಾನು ನನ್ನ ಫ್ರೆಂಡು ಬಂದ್ವಿ. ಬಂದಾದಮೇಲೆ ಇವರು ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂತಲ್ವ, ವರಮಹಾಲಕ್ಷ್ಮಿ ಹಬ್ಬದ್ದು ಲಾಸ್ಟ್ ವಿಡಿಯೋ ಎಲ್ಲ ನೋಡಿದರು. ಸ್ಟ್ಯಾಂಡ್ ತೋರಿಸಿ ನಾನು ನೋಡ್ತೀನಿ, ನಾನು ತಗೋಬೇಕು, ಮತ್ತು ಇವ್ರ ಫ್ರೆಂಡು ತಗೋಬೇಕು ಅಂತ ಅಂದ್ಕೊಂಡಿದ್ದಾರಂತೆ. ತೋರಿಸಿ ನಾನೊಂದು ಸಲ ನೋಡ್ತೀನಿ ಅಂದರು. ಅದಕ್ಕೇ ಇವತ್ತು ಮೇಲಿಟ್ಟಿದ್ದೆ, ಅದನ್ನು ಓಪನ್ ಮಾಡಿ ಯಾವ ಥರ ಫಿಟ್ ಮಾಡೋದು, ಹೇಗಿರುತ್ತೆ, ನಾವೆಲ್ಲ ಬಿಚ್ಚಿಡ್ತಾಗ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೆ. ಇನ್ನು ನೆಕ್ಸ್ಟ್ ಬಂದು ಈ ಥರ ಸ್ಟ್ಯಾಂಡು ನಾನು ಲಾಸ್ಟ್ ಟೈಮಲ್ಲ, ಅದ್ರ ನೆಕ್ಸ್ಟ್ ಟೈಮಲ್ಲಿ ತೊಗೊಂಡಿದ್ದು, ನಮ್ಮ ಮನೆಯವ್ರು ತೊಗೊಂಡು ಬಂದಿದ್ದು. ಇದನ್ನು ನಾನೆಲ್ಲೋ ಆನ್ಲೈನಲ್ಲಿ ಬೈ ಮಾಡಿದ್ದಲ್ಲ, ನಮ್ಮ ಮನೆಯವ್ರ ಫ್ರೆಂಡ್ ಒಬ್ಬರು ಇದ್ದಾರೆ, ಆ ಅಣ್ಣನೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಸೇಲ್ ಮಾಡ್ತಾರೆ. ಅದಕ್ಕೆ ತೋರಿಸಿ ನೋಡೋಣ, ನನಗೂ ಇಷ್ಟ ಆದರೆ ಬೈ ಮಾಡ್ತೀನಿ ಅಂತ ಹೇಳಿದ್ರು. ಅವ್ರ ಫ್ರೆಂಡು ಹೇಳಿದ್ರಂತೆ. ಅದನ್ನೇ ಇವತ್ತು ಎಲ್ಲ ಫಿಟ್ ಮಾಡಿ ತೋರಿಸ್ತಾ ಇದೆ ಹೇಗಿದೆ ಅಂತ ಹೇಳ್ಬಿಟ್ಟು. ನಾವು ನಾರ್ಮಲ್ ಹೇಗೆ ಬಿಂದಿಗೆ ಮೇಲೆ ಬಿಂದಿಗೆ ಇಟ್ಟು ಸೀರೆ ಉಡಿಸ್ತಾರಲ್ಲ, ಅದೊಂದು ಸ್ವಲ್ಪ ನನಗೆ ನೋಡೋಕ್ಕೇನೋ ಕಷ್ಟ ಅನಿಸುತ್ತೆ. ಇದು ಹೇಗೆ ನಾವು ಸ್ಯಾರಿ ವೇರ್ ಮಾಡ್ಕೊತೀವಿ ಸೇಮ್ ಅದೇ ಥರ, ಈ ಕೈಯು ಅಷ್ಟೇ ಕಟ್ಟೋದಿರಲಿ, ಆ ಥರ ಫಿಟ್ ಮಾಡೋದಿರಲಿ ಅಂತ ಹಿಂಸೆ ಏನೂ ಇರಲ್ಲ, ತುಂಬ ಈಸಿಯಾಗಿ ಉಡಿಸ್ಬೋದು ಅಂತ ನನಗನ್ಸಿದ್ದು. ಅದನ್ನು ಹೇಳಿದ್ನಲ್ಲ, ಅದಕ್ಕೇ ಅವರು ಬಂದು ಚೆಕ್ ಮಾಡಿ ನೋಡ್ತಾಯಿದ್ರು. ಇವಾಗಂತೂ ಮಾರ್ಕೆಟಲ್ಲಿ ಕಣ್ಣಿಗೆ ಬೇಕಾದ ಸ್ಟ್ಯಾಂಡ್ಗಳು ಸಿಗುತ್ತೆ. ಆವಾಗೆಲ್ಲ ನಾನು ಲಕ್ಷ್ಮಿ ಕೂರಿಸ್ತಾ ಇರೋದೇ ಇದು 2ನೇ ವರ್ಷ ಅಷ್ಟೇ. ನಮ್ಮ ಮನೆಯವ್ರು ಇದ್ದಕ್ಕಿದ್ದಂಗೆ ಸ್ಟ್ಯಾಂಡ್ ತರ್ತೀನಿ ಅಂದರೆ ನಾನು ಸರಿ ತೊಗೊಂಬನ್ನಿ ಅಂತ ಹೇಳಿದ್ದು. ಅದೊಂದು ವರ್ಷ ಕೂರಿಸಿದ್ವಿ. ಲಾಸ್ಟ್ ಇಯರು ನಮ್ಮ ಮಾವಂಗೆ ಆ ಥರ ಆಗಿರೋದ್ರಿಂದ ಮನೇಲಿ ಸೂತ್ಕಾಯ್ತಲ್ಲ, 1 year ತನಕ ಯಾವುದೇ ಹಬ್ಬ ಆ ಥರ ಲಕ್ಷ್ಮಿ ಕೂರಿಸೋದೆಲ್ಲ ಮಾಡಲ್ವಲ್ಲ, ನಾನು ಮಾಡಿರಲಿಲ್ಲ. ಇವಾಗ ಈ ವರ್ಷ ನಾವಿಲ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ, ಇದಕ್ಕೆ 3 ಸ್ಟೆಪ್ಪು ಸ್ಟ್ಯಾಂಡ್ ಬರುತ್ತಲ್ಲ, ಅದನ್ನು ಮಾಡಿಸೋಣ ಅಂತೇಳ್ಬಿಟ್ಟು ನಮ್ಮ ಮನೆಯವ್ರು ಸರಿ ಮಾಡಿಸ್ಕೊಡ್ತೀನಿ, ಕೇಳಿದ್ದಕ್ಕೆ ಮಾಡಿಸ್ಕೊಡ್ತೀನಿ ಅಂದರು. ಅದನ್ನು ಎಷ್ಟು ಬೇಕು ನಮಗೆ ಲೆಂತು ಬಿಡ್ತು ಎಲ್ಲ ಎಷ್ಟು ಬೇಕು ಅಂತೇಳಿ ಇಬ್ಬರು ಕೂತ್ಕೊಂಡು ಡಿಸೈಡ್ ಮಾಡಿ, ಟೇಪ್ ಇತ್ತಲ್ಲ ಅದರಲ್ಲಿ ಅಳತೆ ಮಾಡ್ತಾಯಿದ್ದೀವಿ. ನಮಗೆ ಎಷ್ಟು ಬೇಕು ಅಷ್ಟು ಮಾಡಿಸ್ಕೊಳ್ಳೋಣ ಅಂತ. ತೀರಾ ದೊಡ್ಡದು ಬೇಡ. ಇವಾಗ ನಾವಿರೋದು ಪರ್ಮನೆಂಟ್ ಮನೆ, ಸ್ವಂತ ಮನೆ ಅಲ್ವಾ. ಬಾಡಿಗೆ ಮನೆ ಆದರೆ ಯೋಚನೆ ಮಾಡಬೇಕಿತ್ತು, ಇದನ್ನೆಲ್ಲ ಯೂಸ್ ಮಾಡಬೇಕಾ, ಇಟ್ಕೋಬೇಕಾ ಅನ್ನೋದು. ಯಾವಾಗಲೂ ಹೋಗೋದು ಬರೋದು ಮಾಡ್ತಿರ್ತೀವಲ್ಲ, ಆ ಮನೆಗೆ ಈ ಮನೆಗೆ ಅಂತ ಹೇಳ್ಬಿಟ್ಟು. ಇವಾಗ ಸ್ವಂತ ಅಲ್ವಾ, ತಗೊಳ್ಳೋಣ ಅಂಥೇಳಿ ಡಿಸೈಡ್ ಮಾಡಿ, ಅದರ ಲೆಂತ್ ಎಷ್ಟು ಬೇಕು, ವಿಡ್ತ್ ಎಷ್ಟು ಬೇಕು, ಎಷ್ಟು ಸ್ಟೆಪ್ ಬೇಕು ಅಂತ ಇಲ್ಲಿ ಡಿಸ್ಕಸ್ ಮಾಡ್ತಾಯಿದ್ವಿ. ನಾನು ಈ ಸಲ ಈ ಕಿಟಕಿ ಹತ್ರನೇ ಕೂಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಈ ಸ್ಕ್ರೀನ್ ಹಾಕೋಕ್ಕೆ ನನಗೆ ಆ ಸ್ಕ್ರೀನ್ ತೆಗೆದು ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು, ಹೇಗಿರೋ ನಂದಿ ಬಾಗಿಲು ಮತ್ತು ಪೂರ್ವಕ್ಕೆ ಮುಖ ಮಾಡಿ ಕೂರಿಸ್ಬೋದಲ್ವ, ಈ ಥರ ಮಾಡೋಣ ಅಂತ ನಾವು ಹಾಗೇ ಮಾತಾಡ್ತಾ ಕೂತ್ಕೊಂಡಿದ್ವಿ ಏನೇನೋ ವಿಷಯನ. ಇನ್ನು ಟೈಮ್ ಬಂದು 1 ಗಂಟೆ ಆಗೋಗ್ಬಿಟ್ಟಿತ್ತು. ಅಡುಗೆ ಮಾಡೋಣ ಅಂದರೆ ಅವರು ಇವತ್ತು ಅನ್ನ
ಊಟ ಮಾಡಲ್ಲ ಗುರುವಾರ ಅಂದರು. ಅದಕ್ಕೇ ಚಪಾತಿ ಮಾಡಿ ಟೊಮೊಟೊ ಗೊಜ್ಜು ಮಾಡೋಣ ಅಂತೇಳಿ ಡಿಸೈಡ್ ಮಾಡಿಕೊಂಡು, ಅವರು ಪೂಜಾ ಅಂತೇಳಿ ನನ್ನ ಫ್ರೆಂಡು, ನನಗೆ ಇತ್ತೀಚೆಗೆ ಪರಿಚಯ ಆಗಿದ್ದು. ಅವರು ಇದೇ ಫಸ್ಟ್ ಟೈಮ್ ಅನಿಸುತ್ತೆ, ಇಲ್ಲ ಇದಕ್ಕಿಂತ ಮುಂಚೆ ಒಂದು ಸಲ ನಾನು ಸ್ಯಾರಿ ಬಾಕ್ಸ್ ಫೋಲ್ಡಿಂಗಿಗೆ ಅಂತ ಕೊಟ್ಟಿದ್ರು. ಅವಾಗ ಜಸ್ಟು ಬಂದು ಇಸ್ಕೊಂಡೋಗಿದ್ರು. ಇಷ್ಟು ಟೈಮ್ ಸ್ಪೆಂಡ್ ಎಲ್ಲ ಮಾಡಿರಲಿಲ್ಲ. ಅದಾದಮೇಲೆ ಇವತ್ತೇ ಬಂದಿದ್ದು ಅಷ್ಟೇ, ಒಂದೇ ದಿನ ಬಂದಿದ್ದು. ಆಮೇಲೆ ನಮ್ಮ ಫ್ರೆಂಡ್ಶಿಪ್ ಕೂಡ ತುಂಬ ಕಡಿಮೆ ದಿನದಲ್ಲಿ ಆಗಿದ್ದು. ಅವರು ನಮ್ಮ ಸೈಡವರೇ, ನಮ್ಮ ಹಾಸನ ಚನ್ನಪಟ್ಟಣದ ಸೈಡವರೇ ಆಗಿರೋದ್ರಿಂದ ನಮಗೆ ಊರು ಅಂತ ಬಂದಾಗ ಬೇಗ ಕನೆಕ್ಟ್ ಆಗಿ ಹೋಗ್ಬಿಡ್ತೀವಿ. ಇವರು ಅಂತ ಅಲ್ಲ, ನಮ್ಮ ಹಾಸನವರು ಅಥವಾ ಆ ಸೈಡವರು ಅಂದ ತಕ್ಷಣ ಬೇಗ ಕನೆಕ್ಟ್ ಆಗಿಬಿಡ್ತೀವಿ ನಾವೇ. ನನಗೆ ಅದು ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಮ್ಮ ಸೈಡು, ನಮ್ಮ ಏರಿಯಾಗಳಲ್ಲಿ ಹಾಸನವರೇ ಜಾಸ್ತಿ ಇರೋದು. ಆಮೇಲೆ ಅವರೇನೆ ಕೊಡಿ, ನಾನು ಇಟ್ಟು ಕಲಿಸ್ತೀನಿ, ನೀವು ಹೆಚ್ಕೊಳ್ಳಿ ಅಂದರು. ನಾನು ಇವತ್ತು ಅಡುಗೆ ಮಾಡೋಕ್ಕಿಂತ ಜಾಸ್ತಿ ಅವರೇನೆ ಮಾಡಿಕೊಟ್ಟಿದ್ದು. ಇಟ್ಟು ಅವರೇ ಕಲಿಸಿದ್ರು. ಆಮೇಲೆ ಹೆಚ್ಚಿಟ್ಟಿದೆ ಕೊಡಿ, ಇಲ್ಲಿ ಒಗ್ಗರಣೆ ಹಾಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರೇನೆ ಒಗ್ಗರಣೆ ಹಾಕ್ಕೊಟ್ಟಿದ್ದು. ನನಗೆ ಈಗಿದ್ರೇ ಇಷ್ಟ ಆಗೋದು. ಇವಾಗ ಮನೆಗೆ ಬಂದ ತಕ್ಷಣ ಇವಾಗ ಕೂತ್ಕೊಂಡು ಮಾತಾಡ್ಕೊಂಡು ಹೋಗೋಕ್ಕಿಂತ ಈಗ ಜೊತೆಯಲ್ಲಿ ಇದು ಏನಾದ್ರು ಮಾಡ್ತಿದ್ರೆ ಬಂದು ಎಲ್ಪ್ ಮಾಡೋದು ಅಥವಾ ಜೊತೆಗೆ ಮಾಡೋದು, ಆ ಥರ ಮಾಡಿದ್ರೆ ನನಗೆ ಇಷ್ಟ ಆಗುತ್ತೆ. ನಾನು ಎಲ್ಲಾದರೂ ಹೋದರೆ ನನಗೆ ಕಂಫರ್ಟೇಬಲ್ ಇದ್ದರೆ ನಾನು ಹೋಗಿ ಡೈರೆಕ್ಟ್ ಅಡುಗೆ ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಎಲ್ಪ್ ಮಾಡ್ತೀನಿ, ಏನಾದರೂ ಮಾಡಿಕೊಡ್ತೀನಿ. ಅಷ್ಟು ಕಂಫರ್ಟೇಬಲ್ ಇಲ್ಲ, ಅಷ್ಟು ಅಡ್ಜಸ್ಟ್ ಆಗಲ್ಲ ಅಂದರೆ ಹೋಗಿ ಕೂತ್ಕೊಂಡು ಎದ್ದು ಬರೋದು. ನಾನು ಅದೇ ಥರ ಮಾಡೋದು. ನನಗೆ ಇವಾಗ ಪ್ರೆಸೆಂಟ್ ಸಿಚುವೇಶನ್ ನೋಡಿದ್ರೆ ಯಾರನ್ನೂ ಅತಿಯಾಗಿ ಹಚ್ಕೋಬಾರ್ದು ಅಂತ ಅನಿಸುತ್ತೆ. ಯಾಕಂದರೆ ನಾವು ಒಬ್ರನ್ನ ಯಾರನ್ನಾದ್ರೂ ಅತಿಯಾಗಿ ಫ್ರೆಂಡ್ಶಿಪ್ಪಲ್ಲೇ ಅಂತ ಅಲ್ಲ, ಯಾವುದಾದ್ರೂ ವಿಷಯ ಅತಿಯಾಗಿ ಹಚ್ಕೊಂಡ್ರೆ ಬೇಗ ಅವರು ಜಗಳ ಆಡಿಬಿಡ್ತಾರೆ ಅಂತ ಸುಮಾರು ಜನ ನೋಡಿದ್ದೀನಿ. ಯಾರು ಅತಿಯಾಗಿ ಹಚ್ಕೊಳ್ಳೋದು, ಅತಿಯಾಗಿ ಫೋನಲ್ಲಿ ಕಾಲಲ್ಲಿ ಮಾತಾಡಿಕೊಂಡು ಅತಿಯಾಗಿ ಜಾಸ್ತಿ ಪ್ರೀತಿ ಕೊಟ್ಕೊಂಡು ಮಾತಾಡ್ತಿರಲ್ಲ, ಅವ್ರು ಬೇಗ ದೂರ ಆಗಿಬಿಡ್ತಾರೆ. ಅದಕ್ಕೋಸ್ಕರ ನಾನು ಈ ಮಾತಾಡಿಸ್ತೀನಿ, ಕಾಲ್ ಮಾಡ್ತೀನಿ, ಮಾತಾಡಿಸ್ತೀನಿ. ಇವಾಗ ಏನಾದ್ರು ಯಾರ ಜೊತೆನಾದ್ರು ಜಾಸ್ತಿ ಮಾತಾಡ್ತಿದ್ದೀನಿ ಅಂದರೆ ಅವ್ರ ಜೊತೆ ಜಾಸ್ತಿ ಮಾತಾಡಬಾರ್ದು, ಯಾರ ಜೊತೆನೂ ಅಟ್ಯಾಚ್ ಆಗಿರಬಾರ್ದು, ಎಷ್ಟಿದೆ ಅಷ್ಟೇ ಮಾತಾಡಬೇಕು ಅಂತ ಇವಾಗ ಹಂಗೆ ಅನ್ಸುತ್ತೆ ನನಗೆ. ಯಾಕಂದರೆ ಏನಾದರೂ ಜಾಸ್ತಿ ಅಟ್ಯಾಚ್ ಆಗಿ ಮತ್ತೆ ಮನಸ್ಕೊಂಡು ಇರೋದು, ಆ ಥರ ಏನಾದ್ರು ಸಿಚುವೇಶನ್ ಬರುತ್ತೆ ಅನ್ನೋ ಭಯ ಅನಿಸುತ್ತೆ. ಅದಕ್ಕೆ ನಮ್ಮದು ಎಷ್ಟೇ ಇವಾಗ ಪ್ರೆಸೆಂಟಲ್ಲಿ ಹಾಗೇ ನಡೀತಾ ಇರೋದು, ನಮ್ದು ಎಷ್ಟಿದೆ ಅಷ್ಟು ನೋಡಿಕೊಂಡು ನಾವು ಇರಬೇಕು ಅನ್ನೋ ಥರನೇ. ಕೆಲವ್ರನ್ನ ನೋಡಿದ ತಕ್ಷಣ ಇವ್ರು ನಮಗೆ ಕನೆಕ್ಟ್ ಆಗ್ತಾರೆ, ಇವ್ರು ನಮಗೆ ಅಡ್ಜಸ್ಟ್ ಆಗ್ತಾರೆ, ನಮ್ಮ ಥಾಟು ಇವ್ರ ಥಾಟು ಒಂದೇ ಥರ ಇರುತ್ತೆ ಅಂತ ಕೆಲವ್ರು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಅಂಥವ್ರ ಜೊತೆ ನಾನು ಚೆನ್ನಾಗಿ ಮಾತಾಡ್ತೀನಿ. ಇವ್ರ ಹತ್ರ ಅದನ್ನೇ ಹೇಳ್ತಾ ಇದ್ದೆ. ನಾವು ಮೀಟ್ ಮಾಡೋ 1-2 ಸಲ ಆದಮೇಲೆ ಇವ್ರು ನನಗೆ ಅಡ್ಜಸ್ಟ್ ಆಗ್ತಾರೆ, ಒಂದೇ ಥರ ಯೋಚನೆ ಮಾಡ್ತೀವಿ. ಆ ಥರ ಆಗಿತ್ತು. ನಿಮ್ಮನ್ನು ಮೀಟ್ ಮಾಡಿದ್ಮೇಲೆ ನಮ್ಮ ಮನೆಯವ್ರ ಹತ್ರ ಬಂದು ಹೇಳಿದ್ದೆ, ಪೂಜಾ ಅಂತ ಒಬ್ಬರು ಫ್ರೆಂಡ್ ಆಗ್ತಾ ಇದ್ದಾರೆ, ಅವ್ರು ನನಗೆ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ ಅನಿಸುತ್ತೆ ಅಂತ ಅದನ್ನೇ ಹೇಳ್ಕೊಂಡು ನೆಗಾಡ್ತಾಯಿದ್ರು. ಅವರು ಅದನ್ನೇ ಹೇಳಿದ್ದು, ಕೆಲವ್ರನ್ನ ನೋಡಿದ ತಕ್ಷಣ ಅವ್ರಿಗೂ ನಮಗೂ ಏನೋ ಒಂದು ಪಾಸಿಟಿವ್ ವೈಬ್ಸ್ ಇದೆ, ಕನೆಕ್ಟ್ ಆಗ್ತೀವಿ ಅಂತ ಅನಿಸುತ್ತೆ ಅಲ್ವಾ ಅಂತ ಅದನ್ನೇ ಮಾತಾಡ್ತಾ ಇದ್ವಿ ನಿಂತ್ಕೊಂಡು. ಇವಾಗ ಚಟ್ನಿ ಮಾಡಿ ಆಯಿತು, ಚಪಾತಿನ ಬೇಯಿಸ್ತಾ ಇದ್ವಿ. ಅವ್ರು ಹರ್ಕೊಟ್ಟಂಗೆ ನಾನು ಬೇಯಿಸ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮ ಫ್ರೆಂಡ್ ಕೂಡ ಬಂದರು. ದೇವಸ್ಥಾನಕ್ಕೆ ಹೋಗಿದ್ರಲ್ಲ, 2 hours ಆದಮೇಲೆ ಬಂದಿದ್ದು. ಸಖತ್ ರಶ್ ಇತ್ತಂತೆ. ಹಂಗನೇ ಹೊರ್ಗಡೆ ಎಲ್ಲ ರಶ್ ಇತ್ತಂತೆ. ಮನೆ ಎಲ್ಲ ದೇವಸ್ಥಾನದಲ್ಲಿ ರಶ್ ಇರಲಿಲ್ವಂತೆ ಒಳಗಡೆ. ಯಾಕಂದರೆ ಅಲ್ಲಿ ಸಾಯಿಬಾಬಾ ಟೆಂಪಲ್ಲು, ರಾಘವೇಂದ್ರ ಸ್ವಾಮಿ ಮಠ ಒಂದೇ ಅಕ್ಕಪಕ್ಕ ಇರೋದ್ರಿಂದ, ಅದು ಚಿಕ್ಕ ರೋಡ್ ಬೇರೆ. ಹಂಗಾಗಿ ನಮಗೆ ಹೊರ್ಗಡೆಯಿಂದ ನೋಡೋಕ್ಕೆ ಸಖತ್ ರಶ್ ಇದೆ, ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಲ್ವನೋ ಅಂತ ನಾವು ಯೋಚನೆ ಮಾಡಿಕೊಂಡು ನಾವು ಹಂಗೇ ರಿಟರ್ನ್ ಬಂದಿದ್ದು. ಅವ್ರು ಹೆಂಗೋ ಒಳಗೆ ಹೋಗ್ಬಿಟ್ಟಿದ್ರು. ಅದಕ್ಕೆ ನೀವು ದರ್ಶನ ಮಾಡಿ ಬನ್ನಿ ಅಂತ ಹೇಳ್ಬಿಟ್ಟು ನಾವು ಬಂದ್ವಿ. ಹೌದಾ, ಇರಲಿಲ್ವಾ? ಕಡಿ ಅಕ್ಷತೆ ಕಡಿ ನಡ್ಕೊಂಡು ಹೋಗಿದೆ. ಇದು ಕೊಡಿ, ನಿಮ್ಮ ಪೇಪರೇ ಖಾಲಿಯಲ್ಲಿ. ಪೇಪರೇ ಖಾಲಿಯಲ್ಲಿ ಬಂದೆ. ಆಫ್ ಮಾಡೋಕ್ಕೆ ಆಮೇಲೆ ಅಲ್ಲಿ ಊಟಕ್ಕೆ ಪ್ರಸಾದಕ್ಕೆ ಹೋಗಿಲ್ಲ, ಅಲ್ಲೂ ರೆಸ್ಟು. ಅಲ್ಲಿ ಊಟ ಕೊಡ್ತಿದ್ರು ಇವತ್ತು. ಏನಪ್ಪ ಕೊಡ್ತಿದ್ರು? ಮಾಮೂಲಿ ಅನ್ಸುತ್ತಲ್ವಾ? ಏನಪ್ಪ ಸಾಯಿಬಾಬಾ ಕೊಡ್ತಿದ್ರು, ಇಲ್ಲೂ ಕೊಡ್ತಿದ್ರು. ಸಾಯಿಬಾಬಾ ಪೆಟ್ರೋಲ್ ಹಾಕಿದ್ರು, ಇಲ್ಲಿ ಮಾಮೂಲಿ ಕೊಡ್ತಿದ್ರು. ಹಂಗನಲ್ಲಿ ಸಾಯಿಬಾಬಾ ಟೆಂಪಲ್, ರಾಘವೇಂದ್ರ ಮಠ
ಒಟ್ಟಿಗೆ ಇದೆಯಲ್ಲ ಮತ್ತೆ ಜನ ಜಾಸ್ತಿ ಕಾಣಿಸ್ತು. ನಾನು ಹಂಗೆ ಅನ್ಕೊಂಡೆ. ಆಮೇಲೆ ಸಾಯಿಬಾಬಾ ಬಿಟ್ಟು ಮುಂದಕ್ಕೆ ಹೋದೆ, ಅಷ್ಟು ಜನ ಕಾಣಿಲ್ಲ ಆಗಿರ್ತಾವ. ಜಾಸ್ತಿ ಸಾಯಿಬಾಬಾ. ಇನ್ನು ಅವ್ರು ಬರೋ ಅಷ್ಟೊತ್ತಿಗೆ ಚಪಾತಿ ಮಾಡಿ ಟೊಮೊಟೊ ಗೊಜ್ಜು ಮಾಡಿ ಸ್ವಲ್ಪ ಪಾಯಸ ಕೂಡ ಮಾಡಿದ್ದೆ. ಲಾಸ್ಟ್ ಟೈಮ್ ನಾವು ಅವ್ರ ಮನೆಗೆ ಏನಕ್ಕೋ ಹೋಗಬೇಕು ಬರ್ತಾಯಿದ್ದೀವಿ ಅಂದ ತಕ್ಷಣ ಅವರು ಪಾಯಸ, ಬಜ್ಜಿ, ಹಪ್ಪಳ, ಆಮೇಲೆ ಪಲಾವು ಎಲ್ಲ ಜಸ್ಟ್ ಹಿಂಗೆ ಸುಮ್ಮನೆ ಬರ್ತೀವಿ ಅಂತ ಹೇಳಿದ್ಕೆ ಅಷ್ಟೆಲ್ಲ ರೆಡಿ ಮಾಡಿದ್ರು. ನಾನು ಕಡಿಮೆ ಟೈಮ್ ಇತ್ತಲ್ಲ ಅಷ್ಟೇ ಮಾಡಿದ್ದು, ನನ್ನ ಕೈಲಿ ಅಷ್ಟೇ ಆಗಿದ್ದು ಅವತ್ತು. ಅವ್ರು ಹೋಗ್ತೀವಿ ಅಂದ್ರಲ್ಲ, ಇವತ್ತು ಗುರುವಾರ ಪೂಜೆ ಎಲ್ಲ ಆಗಿತ್ತಲ್ಲ, ಕುಂಕುಮ ಕೊಡೋಣ ಅಂತ ಹೇಳ್ಬಿಟ್ಟು ಇಬ್ರಿಗೇನೋ ಕುಂಕುಮ ಕೊಡ್ತಾಯಿದ್ದೆ. ಇನ್ನು ಅವ್ರು ಹೋದ್ಮೇಲೆ ನನ್ನ ಮಗನಿಗೆ ಕರಾಟೆ ಇತ್ತಲ್ಲ, ಅವ್ನಿಗೂ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಮಾಡೋದಿತ್ತು. ಚಪಾತಿ ಇತ್ತು, ಅದಕ್ಕೇ ಏನಾದರೂ ಮಾಡ್ಕೊಂಡು ಹೋಗೋಣ ಚಪಾತಿಯಿಂದನೇ ಅಂತ ಅಂದ್ಕೊಂಡೆ. ಇನ್ನು ಬೆಳಗ್ಗೆ ಪೂಜೆ ಮಾಡಿ ತೋರಿಸ್ಲಿಲ್ವಲ್ಲ, ಇವಾಗ ಸಂಜೆ ತೋರಿಸ್ತಾ ಇದ್ದೀನಿ. ಈ ಥರ ಸಿಂಪಲಾಗೆ ಪೂಜೆ ಮಾಡ್ತಾಯಿದ್ದೆ. ದೇವರಿಗೆ ನಾವು ಆಡಂಬರದಿಂದ ಹೂವು ಹಾಕಿ ಪೂಜೆ ಮಾಡಿದ್ರೆ ಮಾತ್ರ ದೇವರು ಒಲಿಯೋದಲ್ಲ. ಒಂದು ಹೂವಿಟ್ಟು, ಒಂದು ತುಳಸಿ ದಳ ಇಟ್ಟು ಪೂಜೆ ಮಾಡಿದ್ರು ನಮ್ಮ ಭಕ್ತಿ ಶ್ರದ್ಧೆ ಮೇಲೆ ದೇವರು ಒಲಿತಾರೆ ಅಷ್ಟೇ. ನನಗನ್ಸಿದ್ದಷ್ಟೇ. ನೀನು ಫೋಟೋ ತುಂಬ ಹೂವು ಹಾಕಿ ಪೂಜೆ ಮಾಡಿದ್ರೆ ಮಾತ್ರ ನಾನು ನಿನಗೆ ಒಲಿಯೋದು ಅಥವಾ ನಿನಗೆ ಬೇಕಾಗಿರೋದು ಕೊಡೋದು ಅನ್ನೋ ಥರ ಇಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ. ನಿಮಗೆಲ್ಲ ಏನು ಅನಿಸುತ್ತೆ? ಇನ್ನು ಅವನಿಗೆ ಸ್ನ್ಯಾಕ್ಸ್ ಕೊಟ್ಟು ಬಂದಾದಮೇಲೆ ಸಂಜೆ ಟೈಮು ಸ್ಟ್ಯಾಂಡು ಫಿಟ್ ಮಾಡಿದ್ನಲ್ಲ, ಇವತ್ತು ಅದನ್ನೇ ಬಿಚ್ಚಿ ಇಡ್ತಾಯಿದ್ದೀನಿ. ನನಗಂತೂ ಇದು ತುಂಬ ಯೂಸ್ ಆಯಿತು. ಇದು ಹೇಗೆ ಬಿಚ್ಚೋದು ಅಂತ ಕೂಡ ತೋರಿಸ್ತೀನಿ. ಒಂಥರ ಈಸಿ ಮೇಂಟೆನೆನ್ಸ್ ಅನ್ಬೋದು. ಚಿಕ್ಕ ಪ್ಲೇಸಲ್ಲಿ ಇಷ್ಟು ದೊಡ್ಡ ಸ್ಟ್ಯಾಂಡ್ನ ನಾವು ನೀಟಾಗಿ ಒಂದು ಬ್ಯಾಗಿಗೆ ಹಾಕಿ ಎತ್ತಿಡ್ಬೋದು. ಎಲ್ಲ ಕಡೆಯೂ ಸ್ಕ್ರೂ ಇರುತ್ತೆ, ಅದನ್ನು ಬಿಚ್ಚಿ ಎತ್ತಿಡ್ಕೊಂಡ್ರೆ ಸಾಕು. ಈಸಿಯಾಗಿ ಕ್ಯಾರಿ ಕೂಡ ಮಾಡ್ಬೋದು. ಹಾಗೆಯೇ ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ ನಡೀತಾ ಇದೆ. ಲೋಟಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ವಿಡಿಯೋ ಹಾಕ್ತೀನಿ, ಅದನ್ನು ಕೂಡ ಮಾಡಿ ಆದಮೇಲೆ ಕ್ಲಾತಲ್ಲಿ. ನಿಮ್ಗೇನಾದ್ರು ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ, ಹಾಗೆ ಈ ವಿಡಿಯೋದಲ್ಲಿ ನಾನು ಏನೋ ಒಂದು ಕಲಿತೆ, ಏನೋ ಒಂದ್ರ ಬಗ್ಗೆ ತಿಳ್ಕೊಂಡೆ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಇಲ್ಲಿ ತೋರಿಸಿದ್ರಲ್ಲಿ ಯಾವುದೋ ಒಂದು ಇಷ್ಟ ಆಯಿತು, ನಾನು ಕೂಡ ಹಾಗೆ ಮಾಡಬೇಕು ಅನ್ನಿಸ್ತು. ತುಂಬ ಅಲ್ಲ, ಯಾವುದಾದ್ರು ಒಂದು ಸಣ್ಣ ಪುಟ್ಟದ ವಿಷಯನೋ. ಯಾಕಂದರೆ ನಾನು ತುಂಬ ವೀಡಿಯೋಗಳು ನೋಡಿ ತಿಳ್ಕೊಂಡಿದ್ದೀನಿ, ನಾನು ಅದೇ ಥರ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದ್ರು ಅನಿಸಿದ್ರೆ ಕಮೆಂಟ್ ಮಾಡಿ ಹೇಳಿ. ನಿಮ್ಮ ಒಂದು ಕಮೆಂಟು ನನಗೆ ಇನ್ನೂ ಹೆಚ್ಚು ವೀಡಿಯೋಗಳನ್ನ ಮಾಡಬೇಕು ಅಂತ ಅನಿಸುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವೀಡಿಯೋ.